ಪಾವಗಡ ಪಟ್ಟಣದ ಪುರಸಭೆಯಲ್ಲಿ ಬಜೆಟ್ ಪೂರ್ವಭಾವಿ ಸಭೆಯನ್ನ ಆಯೋಜಿಸಲಾಗಿತ್ತು. ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಪುರಸಭಾಧ್ಯಕ್ಷ ಪಿಎಚ್ ರಾಜೇಶ್, ಉಪಾಧ್ಯಕ್ಷೆ ಗೀತಾ ಹನುಮಂತರಾಯಪ್ಪ, ಸದಸ್ಯರು, ಅಧಿಕಾರಿಗಳು, ಸಿಬ್ಬಂದಿ ಸೇರಿ ಹಲವರು ಭಾಗಿಯಾಗಿದ್ದರು. ಸಭೆಯಲ್ಲಿ ಯಾವ ಕ್ಷೇತ್ರಗಳಿಗೆ ವ್ಯಯಿಸುವ ಅನುದಾನಗಳ ಬಗ್ಗೆ ಚರ್ಚೆಯನ್ನ ನಡೆಸಲಾಯಿತು. ಮತ್ತೆ ಅದರಲ್ಲಿ 1 ಲಕ್ಷ ಪ್ರಾವಿಷನ್ ಮಾಡ್ಕೊಳ್ಳಿ. ಈಗ ಆರೋಗ್ಯದ ದೃಷ್ಟಿಯಲ್ಲಿ 50,000 ನನಗೆ ಕಂಟಿನ್ಯೂ ಮಾಡಿ ಅವರ ಆರೋಗ್ಯ ದೃಷ್ಟಿಯಲ್ಲಿ. ಈ ವೇಳೆ ಪುರಸಭಾಧ್ಯಕ್ಷ ಪಿಎಚ್ ರಾಜೇಶ್ ಮಾತನಾಡಿ, ಪಾವಗಡ ಪಟ್ಟಣದ ಹೊಸ ಬಸ್ ನಿಲ್ದಾಣದಲ್ಲಿ 22 ವಾಣಿಜ್ಯ ಸಂಕೀರ್ಣ ಅಂಗಡಿ ಮಳಿಗೆಗಳಿದ್ದು, ಜಿಲ್ಲಾಧಿಕಾರಿಗಳ ಆದೇಶದಂತೆ ಏಪ್ರಿಲ್ 3ರಂದು ಮಳಿಗೆಗಳ ಬಹಿರಂಗ ಹರಾಜು ಮಾಡಲಾಗುವುದು ಎಂದಿದ್ದಾರೆ. ಇನ್ನು ಈ ಪೂರ್ವಭಾವಿ ಸಭೆಯಲ್ಲಿ 2000 ಇಸವಿಯಲ್ಲಿ ನಡೆದ ಹರಾಜು ಸಂಬಂಧ 38 ಜನರು ನ್ಯಾಯಾಲಯಕ್ಕೆ ಹೋಗಿದ್ರು. ಅದರಲ್ಲಿ 26 ಪ್ರಕರಣಗಳು ಪುರಸಭೆ ಪರವಾಗಿ ಇತ್ಯರ್ಥಗೊಂಡಿದ್ದು, ಉಳಿದ 12 ಪ್ರಕರಣಗಳು ಮಾರ್ಚ್ 18ರಂದು ನ್ಯಾಯಾಲಯದಲ್ಲಿ ನಿರ್ಧಾರವಾಗುವ ನಿರೀಕ್ಷೆ ಇದೆ ಎಂದಿದ್ದಾರೆ. ಏನು ಏಪ್ರಿಲ್ ತಿಂಗಳಲ್ಲಿ 22 ವಾಣಿಜ್ಯ ಮಳಿಗೆಗಳು ಬಹಿರಂಗ ಹರಾಜಿದೆ. ಅವರಿಗೆ 3ನೇ ತಾರೀಕು 3/4/2025 ಗುರುವಾರಂದು ಬೆಳಗ್ಗೆ 11 ಗಂಟೆಗೆ 22 ಅಂಗಡಿಗಳು ನಮ್ಮ ಪುರಸಭೆ ಆವರಣದಲ್ಲಿ ಏನು ಜಿಲ್ಲಾಧಿಕಾರಿಗಳು ನಮಗೆ ಆದೇಶ ಮಾಡಿದ್ರು, ಆ ಆದೇಶದ ಪ್ರಕಾರ ನಾವು ಪಬ್ಲಿಕ್ಕಾಗಿ ಹರಾಜು ಮಾಡ್ತಾ ಇದ್ದೀವಿ. ಹಾಗಾಗಿ ಸಾರ್ವಜನಿಕರಿಗೆ ಎಲ್ಲರೂ ತಿಳಿಸಿಪಡಿಸಿದ್ದೇನೆಂದರೆ, ನೀವು ಹರಾಜಲ್ಲಿ ಭಾಗವಹಿಸಿ ಹರಾಜು ಬಿಟ್ಟಿದ್ದವರಿಗೆ ಕೂಗಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಸಾರ್ವಜನಿಕರು, ಅಂಗಡಿ ಮಾಲೀಕರು ಯಾರೇ ಆಗಿರ್ಬೋದು, ಬಂದು ಏನು ಕಾನೂನು ರೀತಿಯಲ್ಲಿ ಹರಾಜು ಮಾಡ್ತೀವೋ ಅದರಲ್ಲಿ ಬಂದು ತಾವು ಭಾಗವಹಿಸಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ. ವರ್ಷ ನಂತರ ಈಗ ಆಲ್ರೆಡಿ ಬಸ್ ಸ್ಟ್ಯಾಂಡ್ ಹೋಗಿ 2000ರಲ್ಲಿ 2000ದಿಂದ ಈಗ 25 ವರ್ಷ ಆಗಿದೆ. 25 ವರ್ಷದ ನಂತರ ಮತ್ತೆ ಹರಾಜು ಮಾಡ್ತಾಯಿದ್ವಿ. ಮೊನ್ನೆ 1-2 ತಿಂಗಳ ಮುಂಚೆ ಕೆಲವೆಲ್ಲ ಹರಾಜು ಮಾಡಿದ್ದೀವಿ. 2-3 ತಿಂಗಳಿಂದನೂ ನವಂಬರ್ ಡಿಸೆಂಬರಿಂದನೂ ಹರಾಜು ಮಾಡಿದ್ದೀನಿ. ಅವು ಆಲ್ರೆಡಿ ಎಲ್ಲವೂ ಕ್ಲಿಯರ್ ಆಗಿದ್ದಾವೆ. ಅದರಲ್ಲಿ 38 ಜನ ನ್ಯಾಯಾಲಯಕ್ಕೆ ಹೋಗಿದ್ದರು. 38 ಜನ ನ್ಯಾಯಾಲಯಕ್ಕೆ ಹೋದಾಗ ಅದರಲ್ಲಿ 26 ಜನದ್ದು ಕೇಸ್ ಹೊಡೆದಾಕಿದ್ದಾರೆ. ನಮ್ಮ ಮುನ್ಸಿಪಲ್ ಪರವಾಗಿ 26 ಜನದ್ದು ಆಗಿದೆ. ಇನ್ನು 12 ಜನದ್ದು ಈಗೇನು ನಿನ್ನೆ 11ನೇ ತಾರೀಕು 12ನೇ ತಾರೀಕು ಕೋರ್ಟ್ ಇತ್ತು, ಮತ್ತು 18ನೇ ತಾರೀಕು ಹೋಗಿದೆ. ಅದರಲ್ಲೂ ನಂಬರ್ವಾಗಿ ಆಗಿತ್ತು ಅಂತೇಳ್ಬಿಟ್ಟು ನಾವು ಆಶಾಭಾಷವಾಗಿದ್ದೀವಿ. ಅದು ಶೀಘ್ರದಲ್ಲೇ ಕ್ಲಿಯರ್ ಆಗುತ್ತೆ. ಆ ಕ್ಲಿಯರ್ ಆದಾಗ ಇನ್ನು 12 ಜನನ ತೆರವುಗೊಳಿಸಿ ಏನು ಅನಧಿಕೃತವಾಗಿದ್ದಾರೋ ಅವ್ರನ್ನ ತೆರವುಗೊಳಿಸಿ ಮುಂದಿನ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ತೀವಿ. ಇನ್ನು ಪಟ್ಟಣದಲ್ಲಿ ಪಾರ್ಕ್ಗಳ ಅಭಿವೃದ್ಧಿಗೆ 30 ಲಕ್ಷ ಹಾಗೂ ಬಡಾವಣೆಗಳ ನಾಮಫಲಕಕ್ಕೆ 20 ಲಕ್ಷ, ಇಂದಿರಾ ಗಾಂಧಿ ಸರ್ಕಲ್ ಅಭಿವೃದ್ಧಿಗೆ 20 ಲಕ್ಷ, ಪೌರ ಕಾರ್ಮಿಕ ಶವ ಸಂಸ್ಕಾರಕ್ಕೆ 1 ಲಕ್ಷ, ಹಳಿಯ ಊರಿನ ಅಭಿವೃದ್ಧಿ ಸೇರಿ ಆಟೋ ಚಾಲಕರು ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಸಹಾಯಧನ ನೀಡುವ ಬಗ್ಗೆ ಚರ್ಚೆಯನ್ನ ನಡೆಸಲಾಯಿತು. ಮಾರ್ಚ್ 26ರಂದು ಶಾಸಕರಾದ ಎಚ್.ವಿ. ವೆಂಕಟೇಶ್ ಮತ್ತು ಮಾಜಿ ಸಚಿವ ವೆಂಕಟರಮಣಪ್ಪ ಭಾಗವಹಿಸಿ ನೂತನ ಪುರಸಭಾ ಸಭಾಂಗಣವನ್ನು ಲೋಕಾರ್ಪಣೆಗೊಳಿಸಿದ್ದಾರೆ ಎಂದು ಸಭೆಯಲ್ಲಿ ತಿಳಿಸಲಾಯಿತು. ಈಗ ಪ್ರಮುಖವಾದಂಥ ಸಬ್ಜೆಕ್ಟ್ಗಳು ಅಂದರೆ ಒಂದು ನಿಮಿಷ, ಯಾಕೆ ಅಂದರೆ ಈಗ ನಾವು ಬಜೆಟಲ್ಲಿ ಪೂರ್ವಭಾವಿ ಸಭೆ ಅಷ್ಟೇ ಇದು. ಇದರಲ್ಲಿ ನಮ್ಮ ಸದಸ್ಯರುಗಳು ಸಲಹೆ ಕೊಡುವಂಥದ್ದು, ಏನೇನು ಮಾಡಬೇಕು, ಸಾರ್ವಜನಿಕ ಮೂಲಭೂತ ಸೌಕರ್ಯಗಳು ಮಾಡೋದಾಗಲಿ, ಪಟ್ಟಣದ ಎಲ್ಲ ಪಾರ್ಕ್ಗಳನ್ನು ಅಭಿವೃದ್ಧಿ ಮಾಡೋದಾಗಲಿ, ಹೊಸ ಬಸ್ ನಿಲ್ದಾಣದಲ್ಲಿ ಮಹಿಳೆಯರಿಗಾಗಿ ವಿಶ್ರಾಂತಿ ಗೃಹ ಮತ್ತು ಪೊಲೀಸ್ ಚೌಕಿ ಮಾಡಬೇಕನ್ನೋದೊಂದು, ಮತ್ತು ಹಳೆಯ ಊರುಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಕೈಗೊಳ್ಳೋದು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡವರಿಗೆ ಅವರಿಗೆ ಹಲವಾರು ಸೌಕರ್ಯಗಳು ಕೊಡೋದು, ಎಜುಕೇಷನ್ ಆಗಲಿ, ಮತ್ತು ಒಳ್ಳೆಯ ಕಾರ್ಯಕ್ರಮಗಳೆಲ್ಲ ಕೊಟ್ಟಿದ್ದೀವಿ. ತಮ್ಮ ಪತ್ರಕರ್ತರಿಗೂ ಮತ್ತು ಈ ಸಲ ವಿಶೇಷವಾಗಿ ಲಾರಿ ಹಮಾಲಿಗಳಿಗೂ ಮತ್ತು ಬಸ್ ಸ್ಟ್ಯಾಂಡು ಬಸ್ ಹಮಾಲಿಗಳಿಗೂ ಅವ್ರಿಗೂ ವಿಶೇಷವಾಗಿ, ಯಾಕೆಂದರೆ ಅವರು ಕಡುಬಡವರು, ಅವ್ರಿಗೆ ಕೊಡಬೇಕಂತ ಅವ್ರಿಗೂ ಒಂದು ಮೀಸಲಾತಿ ಇಟ್ಟಿದ್ದೀವಿ. ಆರೋಗ್ಯದಲ್ಲಿ ಏನಾದರೂ ಪ್ರಾಬ್ಲಮ್ ಆದಾಗ ನಮ್ಮ ಕೈಲಾಗಿದ್ದು ನಮ್ಮ ಪುರಸಭೆ ನಿಧಿಯಿಂದ ನಾವು ಕೊಡಬೇಕಂತ ಒಂದು ತೀರ್ಮಾನ ಮಾಡ್ಕೊಂಡಿದ್ದೀವಿ. ನಿಮ್ಮ ಪತ್ರಕರ್ತರಿಗೂ ಏನು ವಿಮೆ ಅಂತ ಹೇಳ್ಬಿಟ್ಟು, ಆರೋಗ್ಯ ವಿಮೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಒಂದು ವಿಶೇಷವಾಗಿ ಸದ್ಯ ನನ್ನ ಒಂದು ಅವಧಿಯಲ್ಲಿ ಕೊಟ್ಟಿದ್ದೀನಿ. ಈಗ ಇದೆಲ್ಲ ಈಗ 26ನೇ ತಾರೀಕು ಏನು ನಮ್ಮ ಪುರಸಭೆ ಹೊಸದಾಗಿ ನಿರ್ಮಾಣವಾಗಿರೋ ಒಂದು ಸಭಾಂಗಣ, ಅವತ್ತು ನಮ್ಮ ಶಾಸಕರು ಮತ್ತು ವಿಶೇಷವಾಗಿ
ನಮ್ಮ ಮಾಜಿ ಸಚಿವರು ಅವ್ರನ್ನ ಆಹ್ವಾನ ಮಾಡ್ತೀವಿ. ಯಾಕೆ ಅಂದರೆ ಅವರು ಕೃಪಾ ಕಟಾಕ್ಷೆಯಿಂದ ನಾವೆಲ್ಲ ನಡೀತಾ ಇರೋದು. ಯಾಕೆ ಅಂದರೆ ಅವರು ಇದ್ದರೆ ನಾವು ಒಳ್ಳೆ ಕೆಲಸ ಮಾಡೋದಕ್ಕೂ ಅಭಿವೃದ್ಧಿ ಮಾಡೋದಕ್ಕೂ ಎಲ್ಲ ರೀತಿಯಲ್ಲಿ ಇದು ಮಾಡ್ತಾಯಿದ್ವಿ. ಅದಕ್ಕೋಸ್ಕರ 26ನೇ ತಾರೀಕು ಬಜೆಟ್ ದಿವಸ ಅವತ್ತು ಬಂದು ಅವರು ಟೇಪ್ ಕಟ್ ಮಾಡಿ ನಮ್ಮ ಸಭಾಂಗಣಕ್ಕೆ ಚಾಲನೆ ನೀಡ್ತಾರೆ. ಆ ಚಾಲನೆ ನೀಡಿದ ದಿವಸ ಅವತ್ತು ನಾನು ವಿಶೇಷವಾಗಿ ನಿಮ್ಗೆ ಇನ್ನೂ ಮಿಕ್ಕಿದ್ದೆಲ್ಲ ವಿಚಾರಗಳೆಲ್ಲನೂ ಏನೇನು ಅಭಿವೃದ್ಧಿ ಬಗ್ಗೆ ಯಾವ ಥರ ಅನ್ನೋದು ಎಲ್ಲ ಹೇಳ್ತೀನಿ ನಾವು. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.